ಇನ್ನು ಕೆಲವರು ಹೇಳ್ತಾರೆ ಮಲ್ಲಮ್ಮಗೆ ಬಿಗ್ ಬಾಸ್ ಬೇಕಾಗಿರ್ಲಿಲ್ಲ ಅಂತ. ಬೇಕಾಗಿರ್ಲಿಲ್ಲ, ಬಂದವಳೆಲ್ಲ ಧೈರ್ಯ ಮಾಡಿ ಅಷ್ಟೇ ಹೇಳು. ಧೈರ್ಯ ಮಾಡಿ ಬಂದಿರೋದ್ರಿಂದ ಅವಳಿಗೊಂದು ಗ್ರೇಟು. ಈಗ ಏನ್ ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ. ಈಗ ಅರ್ಥ ಮಾಡ್ಕೊಂಡು ಮೊನ್ನೆಲ್ಲ ಜಗಳ ಮಾಡ್ತಾವಳೆ. ನಾನು ಅದನ್ನ 7ನೇ ಮಾಡಿ 10 ಬಂದಿರೋಳು, ನನ್ಗೇನು ಗೊತ್ತಿಲ್ವಾ ಅಂತ ಕೂತವಳ ಅವಳು. ಓ ಕಿಲಾಡಿ. ಮಂಗಳೂರು ಮೀನು ಹುಡುಗಿ ಇದೆಲ್ಲ ಚಿಕ್ಕ ಹುಡುಗಿ, ಆ ಹುಡುಗಿ ಬಗ್ಗೆ ಏನಿಸ್ತಿದೆ? ಅಯ್ಯೋ ಬಲೆ ಬಾಯಿ ನೆನ್ನೆ ಟೀನೇ ಊದ್ಬಿಟ್ಟಿದ್ಲು ಮಕ್ಕಳಿ ಸಾರ್ಗೆ, ಗಲಾಟೆ ಆಯ್ತಿತ್ತು. ಒಟ್ಟಿನಲ್ಲಿ ಇಸ್ಲ ಚೆನ್ನಾಗಿದೆ ಬಿಗ್ ಬಾಸ್. ಚೆನ್ನಾಗದೆ ಗಲಾಟೆ ಒಂದು ಸಂತಿ ಇಲ್ಲ, ಒಂದು ಒಬ್ರಿಗೊಬ್ರು ಅನ್ನೂನ್ವಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಎಲ್ಲ ಏನಕ್ಕೆ ಬೇಕು, ಸುಮ್ಮನೆ ಜಗಳ ಮಾಡೋದಂತಾರಲ್ಲ, ಅವ್ರಿಗೆ ಏನು ಹೇಳಿದ್ರು? ಅದೇನು ಬರೀ ಜಗಳನೇ ಮಾಡ್ತಾವ್ರು. ಈ ಸತಂತೂ ಇದ್ದದ್ದು ಜಾಸ್ತಿ. ಜಗಳ ಇರ್ಬೇಕಾ ಬೇಡವಾ? ಜಗಳ ಇರಬೇಕು, ಏನೊಂದು 100ಕ್ಕೆ 10 ಭಾಗ ಇರಬೇಕು. ಇವರು ಸ್ಟಾರ್ಟಿಂಗಿಂದಲೂ ಬರೀ ಜಗಳನೇ ಆದರೆ ಏನು ಚೆನ್ನಾಗಿರ್ತದೆ? ಬರೀ ಜಗಳನೇ ಇವ್ರದ್ದು. ಒಂದು ಮಾತುಕತೆ ಮಾಡ್ಕೊಂಡು ಕುತ್ಕೊಂಡು ನಗ್ಸೋದು ಮಾಡೋದು ಮಾಡಬೇಕು. ಅದು ಇಲ್ಲ, ಮಾತುಕತೆನೂ ಇಲ್ಲ, ಬರೀ ಅವ್ರ ಮೇಲೆ ಇವ್ರಿಗೆ, ಇವ್ರ ಮೇಲೆ ಅವ್ರಿಗೆ ಪೈಪೋಟಿ. ಮಂಜು ಮಾಲಿನಿ ಅವರು ಇವ್ರದ್ದೇ ಜಾಸ್ತಿ. ಅವಳೇನು ಗೆಲ್ಲೂ ಇಲ್ಲ, ಆಡುಕುವರಿಲ್ಲ, ಏನು ಮಾಡಿಲ್ಲ, ಬರೀ ಬಾಯಿ.